ಇದು ಯಾರು ಮಾಡೋದು ಗೊತ್ತಾ ನಿಮಗೆ? ಏನು ಮೇಲೆ ಗೇಟ್ ಮೇಲೆ ಇದು ಎಕ್ಸ್ಟ್ರಾ ಫಿಟ್ಟಿಂಗಾ? ಹಾಂ, ನಾನೇ ಮಾಡಿದ್ದು, ನೀವೇ ಮಾಡಿಸಿದ್ದು. ಮಾಡಿಸಿದ್ದು. ಯಾಕಂದರೆ ಒಂದು ಟೈಮ್ ನಮ್ಮ ಸಣ್ಣ ಇಲ್ಲಿ ಇದ್ದಾನೆ ಮೇಲೆ, ನಮ್ಮ ಸಣ್ಣ ಮೇಲೆ ಇದ್ದಾನೆ ಕಮನಲ್ಲಿ ವಿಡಿಯೋ ಕಾರ್ಡು. ಹಾಂ, ಮದುವೆ ಮಗಳು ನಾನು ಮನೆ ಹೆಸರು ವಿಚಾರ ಆಯಿತು, ಆಚೆ ಬಂದುಬಿಟ್ಟೆ. ಮತ್ತು ಮಗ ಮನೇಲಿದ್ದೆ. ನಾನು ಕೆಲಸ ಮಾಡಿಬಿಟ್ಟು ಬರುವಾಗ 10:30 ಇಲ್ಲಿ ಕಲ್ಪನೆ ಮಾಡ್ತಾಯಿದ್ರು. ಇಬ್ಬರು ಜನ ಒಳಗೆ ಕೆಂಪು ಮಾಡಿ ಬರ್ತಾಯಿದ್ರು. ಪೊಲೀಸ್ ಕರೆದ್ಬಿಟ್ಟು ಅವ್ರಿಗೆ ಇದು ಮಾಡಿ ಪೇಪರೆಲ್ಲ ಬಂದಿರ್ಬೋದು. ಪೇಪರೆಲ್ಲ ಬಂದು ನಮ್ಮ ಹೆಸರು ನಿಮ್ಮ ಹೆಸರು ಬಂದಿದೆಯಾ? ನಿರ್ಮಲ್ ಕುಮಾರ್. ಕಳ್ತನ ಮಾಡಕ್ಕ ಇಲ್ಲ? ಇಲ್ಲ, ನಾವು ಕಲ್ತನ ಮಾಡಿ ಇಟ್ಕೊಟ್ಟಿದ್ದು. ಕಳ್ಳರಿಗೆ ಇಟ್ಕೊಟ್ಟಿದ್ದು. ಎಲ್ಲಿ ಇಟ್ಕೊಟ್ಟಿದ್ದು ನೀವು? ಎಲ್ಲಿ ಇಟ್ಕೊಟ್ಟಿದ್ದು? ಬಾನಸ್ವಾಡಿ ಮಾಡಿ ಜೀಪಲ್ಲಿ ಬಂದ್ಬಿಟ್ಟು ಹಿಡಿದ್ರು. ಇಲ್ಲನಾ? ಆಮೇಲೆ ಇದು ಮಾಡಿದ್ರು. ನಿದ್ದೆ ಮಾಡಿದ್ರ ಚೆನ್ನಾಗಿ? ನೀವು ಚೆನ್ನಾಗಿ ಮಾಡ್ತೀನಿ, ಏನು ತೊಂದರೆ ಇಲ್ಲ, ಚೆನ್ನಾಗಿ ನೋಡ್ಕೊಳ್ತೀನಿ. ಸ್ವಲ್ಪ ಕರೆಕ್ಟಾಗಿ ನಿದ್ದೆ ಮಾಡ್ಕೊ ಬನ್ನಿ ಸರ್. ಇನ್ನೊಂದು ಸ್ವಲ್ಪ ಕರೆಕ್ಟಾಗಿ ನಿದ್ದೆ ಮಾಡ್ಕೊ ಬನ್ನಿ. ಸ್ವಲ್ಪ ಇದರಿಂದ ಸ್ವಲ್ಪ ಇದಾಗಿದೆ, ಅದಕ್ಕೆ ಕಾಲು ಪೇನ್ ಇದೆ. ಕಾಲು ಪೇನ್ ಇದೆಯಾ? ಎಲ್ಲ ಚೆನ್ನಾಗಾಗುತ್ತೆ ಬಿಡಿ. ಅದೇ ಥ್ಯಾಂಕ್ಸ್ ಎಲ್ಲ ಹೇಳ್ಬಿಟ್ಟು. ಯಾಕೆಂದರೆ ನನಗೆ ಇವಾಗ ಏನು ಸಂಪಾದನೆ ಎಲ್ಲ ಕಲಿಸ್ಬಿಟ್ರು. ಸಂಪಾದನೆ ಏನಕ್ಕೆ ಇವಾಗ? ಆರಾಮ ಊಟ ಮಾಡ್ಕೊಂಡಿರಿ. ಇಲ್ಲ, ನಾನು ಈಗ ಚೆನ್ನಾಗಿರುವಾಗ ಎಲ್ಲ ಚೆನ್ನಾಗಿ ನೋಡಿಕೊಂಡೆ. ಯಾರನ್ನ ನೋಡ್ಕೊಂಡ್ರಿ ನೀವು? ಸರ್, ಯಾರನ್ನ ನೋಡ್ಕೊಂಡ್ರಿ? ನಮ್ಮ ವೈಫಿಗೆ ಮಕ್ಕಳಿಗೆ, ಹೆಂಡತಿ ಮಕ್ಳು ಇದ್ದಾರಾ ನಿಮಗೆ? ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ. ನಮ್ಮ ಅವ್ರ ತಮ್ಮ ಹೇಳ್ಬಿಟ್ಟು ಓಡಿಸ್ಬಿಡು, ಏನು ಮಾಡೋಕ್ಕಾಗಲ್ಲ. ನನಗೆ PM ಬೇಕಿರೋ ತುಂಬ ಹೆಲ್ಪ್ ಮಾಡಿದ್ದಾರೆ. PM ಬೇಕರಿ ಅರವಿಂದ್. ಇವರು ನಿಮ್ಮ ಹೆಂಡತಿ ಹೆಸರೇನು? ಉಷಾ. ಮಗ ಹೆಸರು? ಕಿರಣ್. ಎಷ್ಟು ವಯಸ್ಸು ಮಗನಿಗೆ? ಮಗನಿಗೆ ಜ್ಞಾಪಕ ಸರ್, 89. 89 ಡೇಟ್ ಆಫ್ ಬರ್ತ್. ಮದುವೆ ಆಗಿದೆ ಮಗನಿಗೆ? ಮದುವೆ ಆಯಿತು. ನೀವು ಮಗನ ಹತ್ರ ಹೋಗಿರಲ್ವಾ? ನೀವು ಮಗನ ಹತ್ರ ಇರಲ್ವಾ? ಇದ್ದೇ ನಾನು ಕಳಿಸ್ಬಿಟ್ರು. ಏನಕ್ಕೆ ಕಳಿಸ್ಬಿಟ್ರು? ಡ್ರಿಂಕ್ಸ್ ಮಾಡ್ತಿದ್ರ ನೀವು? ನಾನು ಡ್ರಿಂಕ್ಸ್ ಪ್ರಾಮಿಸಿಗೆ ಡ್ರಿಂಕ್ಸ್ ಸಿಗರೇಟ್ ಇಲ್ಲ. ಮತ್ತೆ ಏನಕ್ಕೆ ಕಳಿಸ್ಬಿಡ್ತಾರೆ ಸುಮ್ಮನೆ? ಏನು ಸಂಪಾದನೆ ಇಲ್ಲ, ಏನಿಲ್ಲ. ನನ್ನ ವೈಫ್ ಅವ್ರ ಬ್ರದರ್ ಹೇಳಿದ್ರು, ಅವನೇನು ಇಟ್ಕೊಳ್ತಾ ಇದೆಯಾ, ವಾಚೆ ಕಳಿಸ್ಬೋದು. ಎಷ್ಟು ವರ್ಷ ಹೊರಗಡೆ ಇದ್ರಿ? ಇವಾಗ ಬಂದು ಇಲ್ಲಿ ಬಂದು ಇದು ಅವ್ರ ಮನೆ 3 ತಿಂಗಳಿದೆ. ಮನೆ ಕೆಲಸ ಮಾಡ್ತಾ ಇದೆ. ಇದು ಸ್ಪೆನ್ಸರ್ ಅಪಾರ್ಟ್ಮೆಂಟ್ಲಿ ಮ್ಯಾನೇಜರ್ ಆಗಿದ್ದೆ. ಸ್ಪೆನ್ಸರ್ ಅಪಾರ್ಟ್ಮೆಂಟ್. ಎಷ್ಟು ಸಂಬಳ ಎಷ್ಟು ಕೊಡ್ತಿದ್ರು? 8,000. ಮ್ಯಾನೇಜರ್ಗೆ 8,000 ಸಂಬಳನಾ? ಇಲ್ಲ, 4,000 ಅಷ್ಟೇ. ಮತ್ತೆ ನನಗೆ ಔಟ್ಸೈಡ್ ಇನ್ಕಮ್ ಎಲ್ಲ ಇತ್ತು. ಔಟ್ಸೈಡ್ ಕಾರ್ಪೆಂಟ್ರಿ, ಪೇಂಟಿಂಗ್, ಏನು ಕೆಲಸ ಇದ್ದರೆ ಮಾಡಿಸ್ಕೊಂಡು ಕೆಲಸದೊಂದಿಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ತುಂಬ ಇದಾಗಿತ್ತು. ಮ್ಯಾನೇಜರ್ ಆಗಿ ನಿಮಗೆ 4,000 ಸಂಬಳ. ಬಟ್ ನಮಗೆ ಸೆಕ್ಯೂರ್ ಸಾಬ್ ತುಂಬ ಹೆಲ್ಪ್ ಮಾಡಿ. ಜಾಕಿರವ್ರಾ? ಸೆಕ್ಯೂರ್ ತುಂಬ ಹೆಲ್ಪ್ ಮಾಡೋದು. ನನ್ನ ಹೆಸರು ಹೇಳಿದ್ರೆ ಅವರು ಹೇಳ್ತಾರೆ ನನ್ನ ಬಗ್ಗೆ. ನಮಗೆ ಡ್ರಿಂಕ್ಸ್ ಇಲ್ಲ, ಸಿಗರೇಟ್ ಇಲ್ಲ. ಏನಕ್ಕೆ ಇಲ್ಲಿ ಬಂದಿದ್ದು? ಯಾರೋ ಬಿಟ್ಬಿಟ್ರು ಸರ್. ಇಲ್ಲಿ ಯಾರೋ ಕರ್ಕೊಂಡ್ಬಿಟ್ರಾ? ನಾನು ಫುಟ್ಪಾತ್ಗೆ ಮಲಗಿದ್ದೆ. ಯಾರೋ ಒಳ್ಳೆ ನಿಮ್ಮ ಫುಟ್ಪಾತಲ್ಲಿ ಮಲಗಿದ್ದಂದ್ರೆ ಇವರು ಇವನ್ ಬಿಟ್ಟರು ಸರ್. ಇಲ್ಲಿ ಚೆನ್ನಾಗಿದ್ದೀರಾ? ಚೆನ್ನಾಗಿ ನೋಡ್ಕೊಳ್ತಾರೆ. ಊಟ ಎಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ. ಬಟ್ಟೆ ಎಲ್ಲ ಚೆನ್ನಾಗಿದೆಯಾ? ಆರಾಮಾಗಿದ್ದೀರಲ್ಲ? ನಾನು ತಗೊಂಡ್ಬಂದಿದ್ದೀರಾ? ಬನಿಯನ್ ಬೇಕು ಸರ್. ಬನ್ನಿ ಅಂದ್ರೆ ಬೇಕು. ಈ ಶೆಕೆಲ್ ಏನಕ್ಕೆ ಹಾಕುತ್ತೀರಾ? ಬನ್ನಿ ನಾನು ಹಿಂಗೆ ಇರಲಿ, ಆಮೇಲೆ ಚಳಿಲಿ ಹಾಕೊಳ್ಬಂತ ಆಯ್ತಾ? ಇದು ಯಾಕೆ ನಮಗೆ ಸ್ವೆಟರ್ ಕೊಡಿಸ್ತೀನಿ. ತುಂಬ ಯಡಿಯೂರಪ್ಪ ಅವ್ರೇನು ಮಾಡಿದ್ರು? ಯಡಿಯೂರಪ್ಪ ಅವ್ರು ಇಲ್ಲಿ ಇನ್ಚಾರ್ಜ್ ಇದ್ದಾರಲ್ಲ. ಇನ್ಚಾರ್ಜಾ? ಇಲ್ಲಿ ಮೇಂಟೆನೆನ್ಸ್ ಇದ್ರಲ್ಲ. ಇಲ್ಲಿ ಈ ಹೊಸ ಯಡಿಯೂರಪ್ಪ ಇವ್ರಿಗೆ? ಸಾರಿ ಸರ್, ಸಾರಿ. ನಾನು ಅದಕ್ಕೊಂಥರ ಕಲ್ತನ ಆಯ್ತು ಇಲ್ಲಿ. ಹೋಗದೆ ನಾನು ಮಾಡಿಸ್ಕೊಟ್ಟಿದ್ದೀನಿ. ಹೌದಾ? ಯಡಿಯೂರಪ್ಪ ಮಾಡಿಸ್ಕೊಟ್ಟಿಲ್ಲ? ಯಡಿಯೂರಪ್ಪ ಮಾಡಿಸ್ಕೊಟ್ಟಿದ್ದು. ನಾನು ಯಡಿಯೂರಪ್ಪ ಮಾಡಿಸ್ಕೊಟ್ಟಿದ್ದೆ. ಅವ್ರಿಗೆ ಥ್ಯಾಂಕ್ಸ್ ಅಂದ್ಬಿಟ್ಟು ಒಂದು ದಿವಸದಿಂದ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಅಂದ್ಬಿಟ್ಟು. ನಾವು ಮಾಡೋ ಪುಣ್ಯ ನಿಮ್ಮಂಥವ್ರೆಲ್ಲ ನಮ್ಮ ಜಕೀರ್ ಸರ್ಗೆ ಸುಮಾರು ಹೆಲ್ಪ್ ಮಾಡಿ ಥ್ಯಾಂಕ್ಸ್ ಹೇಳ್ಬೇಕು ಸರ್. इनके नाखून कट करना, बाद में आराम से वो जो नेक्स्ट वीक कट करा थी सबको, तब जग को कट करा डाला. ವಾಚ್ ಕೆಲಸ ಮಾಡ್ತಿದ್ಯಾ? ಕೆಲಸ ಮಾಡ್ತೀವಿ ಸರ್. ಎಷ್ಟು ಟೈಮ್ ಇವಾಗ? 4:37 ನಂದು HMT ವಾಚ್ ಇತ್ತು. HMT ವಾಚ್ ಅಲ್ಲಿ ಇಲ್ಲ, ಅಲ್ಲಿ ಇದ್ಯಾವ್ದು? ಇದು ನಮ್ಮ ಸಣ್ಣ ಕೊಟ್ಟ. ಇದು HMT ತಾನೆ? ಇದು HMT, ಅದು ದೊಡ್ಡದು. ಅದು ದೊಡ್ಡದ? ಇದು ಚೆನ್ನಾಗಿದೆ. ಏನು ನಿಮ್ಮ ಮಾಡೋ ಪುಣ್ಯ. जरा या मारता नहीं वाच को पानी ना इष्ट निकाल देते हैं फिर भी पानी हल्ला का है ना ಚೆನ್ನಾಗಿ ನೋಡ್ಕೊಳ್ತಾರೆ ಸರ್. ಏನು ತೊಂದರೆ ಇಲ್ಲ. ಮನೆ ಥರ ನೋಡ್ಕೊಳ್ತಾರೆ. ನಿದ್ದೆ ಎಲ್ಲ ಮಾಡ್ತಿದ್ದೀರಾ? ನಿದ್ದೆ ಮಾಡ್ತಾ ಇದ್ದಾರೆ? ಮೇಂಟೆನೆನ್ಸ್ ಕೆಲಸ ಮಾಡ್ತಾ ಇದ್ದಾರೆ ಸರ್ ಅಪಾರ್ಟ್ಮೆಂಟಲ್ಲಿ. ಇಲ್ಲಿ ನಿದ್ದೆ ಮಾಡ್ತೀಯಾ? ನಿದ್ದೆ ಮಾಡ್ತಾರೆ. ಏನು ತೊಂದರೆ ಏನಿಲ್ಲ. ಇದು ಚೆನ್ನಾಗಿ ಮಾಡ್ತಾರೆ.
ಯಾವ ಲೆಫ್ಟ್ ಹ್ಯಾಂಡ್ ಪೇನ್ ಲೆಫ್ಟ್ ಬರುತ್ತೆ. ಹ್ಯಾಂಡ್ ಪೇನ್ ತೋರಿಸೋಣ ಡಾಕ್ಟ್ರಿಗೆ ಒಂದ್ಸತಿ ಆಯಿತಾ? ಚೆಕಪ್ ಮಾಡಿಸೋಣ. ಥ್ಯಾಂಕ್ ಯು ಸರ್. ಕುತ್ಕೊಳ್ಳಿ.